ಆದರೂ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಮಾಡೋವಾಗ ನೀವು ಹೋಗಿ ಜಗಳ ಮಾಡ್ತೀರಾ, ಒಂದು ಗ್ಲಾಸ್ ಹೊಡೆದಾಕ್ತೀರಾ. ಸೊ ಅದು ಡಾಕ್ ಸತೀಶ್ ಅವರು ಇಲ್ಲಿ ಹೊರಗಡೆ ಬಂದಮೇಲೆ ಏನಿದೆ ಅಂದರೆ ನಾವು ಪ್ಲಾನ್ ಮಾಡಿಕೊಂಡು ಮಾಡಿದ್ದು, ಅದನ್ನು ಹೋಟೆಲಲ್ಲಿ ಇರಬೇಕಿದ್ರೆ ಪ್ಲಾನ್ ಮಾಡಿದ್ವಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ನಿಜವಾಗ್ಲೂ ನೀವು ಪ್ಲಾನ್ ಮಾಡಿದ್ದ ಹೇಗೆ ಅಂತ ಒಂದು ಕಂಟೆಂಟ್ ಆಗುತ್ತೆ ಅಂತ ನೋಡಿ. ಈಗ 6 ಜನ ಅದು ಹೆಂಗೆ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಯಾವನ್ನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಷ್ಟಿನ ಗಂಟ ಪೇಷನ್ಸ್ ಕಾದಿದೆ. ಅವ್ರು ನೋಡಬೇಕು ಟೆಲಿಕಾಸ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅವ್ರ ಮುಖಕ್ಕಾಗ್ಬೋದು, ತಲೆಗಾಗ್ಬೋದು, ಬಟ್ಟೆಗಾಗ್ಬೋದು, ಪ್ರತಿಯೊಂದಕ್ಕೂ ತುಂಬ ಅರ್ಧ ದಿನ ಅಲ್ಲಿ ಮೇಕಪ್ಗೆ ಹೊರಟೋಗ್ಬಿಡೋದು ಅವ್ರಿಗೆ. ಅವತ್ತು ಹಂಗೆ ಆ ಕಾರಣ ಏನು ಅಂದ್ರೆ 6 ಜನ ಸ್ನಾನ ಮಾಡ್ಕೊಂಡು ಹೊರಗಡೆ ಕೂತಿದ್ದೀನಿ, ನಂಗೆ ದಾವಾಗ್ತೈತೆ. ಆಮೇಲೆ ಬೆಲ್ ಆಯಿತು, ಬಿಗ್ ಬಾಸ್ ಹೋಗಿ ಬ್ಯಾಟ್ರಿ ಚೇಂಜ್ ಮಾಡಿ ಅಂತ ಯಾವತ್ತಿಗೂ ಬರ್ತಾನೆ ಇಲ್ಲ. ಅವಾಗ ಹಂಗೂ ಗೊತ್ತಾಗ್ದಂಗೆ ಹೋಗಿ ನೀರು ಕುಡ್ಕೊಬರೋಣ ಅಂತಲೇ ಹೋಗಿತ್ತು. ಕುಡಿತಾ ಇದ್ದೆ ಬಂದ್ಬಿಡೋಣ ಅಂತ. ಅವಾಗ ಕಾಕ್ರೋಚ್ ಸುದಿರೋರು ನೋಡ್ಬಿಟ್ರಿ, ನೀವು ಹೆಂಗ್ರಿ ಬಂದರೆ ಹಂಗೆ ಅಂದರು. ಅಣ್ಣ ನಂಗೆ ದಾವಾಗೈತೆ, ಅವ್ರು ಬರಲ್ಲ ಹಂಗೆ ಅಂದೆ. ಹಂಗೆ ವಾದ ಆಗಿ ನಾನು ನೀರನ್ನ ಕುಡಿದೆ, ಗ್ಲಾಸ್ ಬೀಸಾಕುತ್ತೆ ಅಷ್ಟೇ. ಅದು ಹಂಗಂಗೆ ಮಾತಾಗಿ ಜಾಸ್ತಿ ಆಯಿತು. ಬಟ್ ಅವ್ರು ನೋಡಿದ್ರೆ ಈ ಥರ ಆರೋಪ ಮಾಡಿದ್ರು, ಜೊತೆಗೆ ನೀವೊಂದು ಆರೋಪ ಮಾಡ್ತಿರೋದು ಜಾನ್ವಿ ಅವ್ರ ಮೇಲೆ. ನೀವು ಹೋಗಿ ಅವ್ರನ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಿರಲ್ವ, ಅವಾಗ ಜಾನ್ವಿ ಅವರು ಹೇಳಿದ್ರು ಇವತ್ತಿನ ಕಂಟೆಂಟ್ ಆಯಿತು ನನಗೆ ಇದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವ್ರಿಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದಷ್ಟು ಆರೋಪವನ್ನು ಮಾಡಿದ್ರಿ ನೀವು. ಕಂಟೆಂಟ್ ಮಾಡಿದ್ರು ಫೇಕ್ ಆಗಿ ಅಂತ ಹೇಳ್ಬಿಟ್ಟು. ನೀವು ಕಂಟೆಂಟ್ ಮಾಡಿದ್ದು ಫೇಕ್ ಆಗಿ ಅಂತ ಡಾಕ್ ಸತೀಶ್ ಅವ್ರು ಹೇಳಿದ್ರು. ಯಾವುದು ಸರಿ ಇದರಲ್ಲಿ? ಯಾವುದು? ಜಾನ್ವಿ ಅವರು ನನಗೆ ಹೇಳಿದ್ರು. ಜಾನ್ವಿ ಅವರು ನನಗೆ ಅಲ್ಲೇ ಅಂದರೆ ಕ್ಯಾಮ್ರಾಕ್ಕೆ ರೆಕಾರ್ಡ್ ಆಗೈತೆ ಅವ್ರು ಜಾನ್ವಿ ಹೇಳೋದು. ನಾನು ಹೇಳ್ದೆ ಅದಕ್ಕೆ ಅವ್ರು ಮಾತಾಡ್ತು, ಬಿಗ್ ಬಾಸ್ ಒಳಗೆ ಮಾತಾಡೋಲ್ಲ. ಆಮೇಲೆ ಅವರು ನಾವು ಜೊತೆನಲ್ಲಿ ಇಲ್ಲಿ ಕೆಲಸ ಮಾಡಿದ್ವಲ್ಲ, ಅವ್ರು ಹಂಗಂದ್ರು, ನೀವು ಹೇಳೋದು ನನಗೆ ಕೇಳಿಸೋದು, ನೀವು ಕಂಟೆಂಟು ಮಾಡಿದ್ರಿ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಒಂದು ನಾಮಿನೇಟ್ ಮಾಡೋಕ್ಕೆ ಒಂದು ಇದು ಮಾಡಿ. ಅವರು ಹೊರಗಡೆ ಅಂದಿದ್ರೆ ಹೊರಗಡೆ ಇಲ್ಲಿ ಬಿಗ್ ಬಾಸ್ ಮನೇಲಿ ಏನೇ ಮಾತಾಡ್ಕೊಂಡ್ರು ಒಂದು ಸಣ್ಣ ಧ್ವನಿಯಲ್ಲಿ ಮಾಡ್ಕೊಂಡು ರೆಕಾರ್ಡ್ ಆಗಿರ್ತದೆ, ಸಾಕ್ಷಿ ಇರುತ್ತೆ. ಅದರಿಂದ ಜಾನ್ವಿ ಮಾತಾಡೋದು ನನಗೆ ಕೇಳಿಸ್ಬೇಕಾರೆ ಸಾಕ್ಷಿ ನೀವು ನೋಡಿಬೇಕಾರೆ ಅಂತಂದೆ. ಆಮೇಲೆ ಜಾನ್ವಿಯವರು ಒಪ್ಕೊಂಡ್ರು, ಇಲ್ಲ ನಂಗೆ ಅಂದಿದೆ ಅಂತ. ಅದು ಅವ್ರವ್ರ ವಿವೇಚನೆ ಬಿಟ್ಟಿತ್ತು. ಯಾಕಂದರೆ ಎಲ್ಲಕ್ಕೂ ನಾವು ಕ್ಲಾರಿಟಿ ಕೊಡೋಕ್ಕಾಗೋದಿಲ್ಲ. ಅದು ನೋಡಿ ಅದು ತುಂಬ ಬೇಜಾರಾಗಿ ನನಗೆ ಅಳುಗಿಳು ಎಲ್ಲ ಬರುತ್ತೆ. ಇಷ್ಟೆಲ್ಲ ಮಾಡ್ಬಿಟ್ಟು ನನಗೆ ಸುಮ್ಮನೆ ಹೆಸರನ್ನು ಹಾಳು ಮಾಡ್ತಾರಲ್ಲ ಅಂತ. ಅವ್ರು ಅಳ್ಬೇಕಾದ್ರೆ ಅಷ್ಟೇ ನೋಡಿ, ಇದನ್ನು ಅಳೋ ಥರನೇ ನಾಟಕ ಮಾಡಿದ್ದು ಅಂತ ಅನ್ನಿಸ್ತದೆ. ಅವಾಗ ಎಲ್ಲಕ್ಕೂ ಏನು ಹೇಳೋಕ್ಕಾಗ್ತದೆ.